ಕತ್ತಿಯವರು ಈರಣ್ಣ ಕಡಾಡಿಯವರು ಸುಲಭ ಬಿಟ್ಟು ಕೊಡೋದಿಲ್ಲ. ಹಾಗಾದ್ರೆ ಏನಾಗ್ಬೋದು, ಒಂದು ಸಣ್ಣ ಗೆಸ್ ಏನಾಗ್ಬೋದು ಅಂದಾಗ ಸಹಜವಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರನ್ನ ಯಾವುದಾದ್ರೂ MLA ಕ್ಷೇತ್ರ ನಿಲ್ಲಿಸ್ಬೋದಾ? ಅದರಲ್ಲೂ ಮುಖ್ಯವಾಗಿ ಮೂಡಲಗಿ ಏರಿಯಾದಲ್ಲ. ಯಾಕಂದ್ರೆ ಈಗಾಗಲೇ ರಾಜಕೀಯವಾಗಿ ತಿಕ್ಕಾಟ ಒಳಗಿದ್ದಾವ ಕತ್ತಿಯವರಿಗೆ ಮತ್ತು ಜಾರಕಿಹೊಳಿ ಕುಟುಂಬಕ್ಕೆ. ಅವ್ರದಿಂದವರು ಈಗ ನಾಳೆ ಇವ್ರ ಜಾಗ ಈರಣ್ಣ ಕಡಾಡಿ ಜಾಗಕ್ಕೆ MP ಆದ್ರಪ್ಪ ಅಂತಂದ್ರೆ ಇಲ್ಲೇ ಮೂಡಲಗಿಯಲ್ಲೇ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ BJP ಟಿಕೆಟ್ ತಪ್ಪಿಸ್ಬೋದಾ ಅನ್ನುವಂಥ ಒಂದು ಸಣ್ಣ ಒಂದು ಊಹೆ. ಯಾಕೆಂತಂದ್ರೆ ರಾಜಕೀಯದಲ್ಲಿ ಏನು ಬೇಕಾದ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈಗಾಗಲೇ ಇಲ್ಲಂತೆ ಕರ್ನಾಟಕ ಇದ್ದು ಬೆಳಗಾವಿ ಜಿಲ್ಲೆ ಅಂತ ಎಲ್ಲ ಕುಟುಂಬ ರಾಜಕಾರಣ. ಒಂದು ಕುಟುಂಬ ಇನ್ನೊಂದು ಕುಟುಂಬ ತುಳಿದಕ್ಕೋ ದೂರ ಸರಿಸೋದಕ್ಕೂ ಪ್ರಯತ್ನ ಇಲ್ಲಿವರೆಗೆ ಹೊಂದಾಣಿಕೆ ಇತ್ತು. ಈಗ ಹೊಂದಾಣಿಕೆ ಆಗ್ತದಲ್ಲೂ ಗೊತ್ತಿಲ್ಲ. ಬಟ್ ಇದು ಸಹಿತ ಆಗೋ ಸಾಧ್ಯತೆ ಇದ್ದಾವೆ. ಯಾಕಂದ್ರೆ ಕತ್ತಿ ಮತ್ತು ಜಾರಕಿಹೊಳಿ ಮಧ್ಯದಲ್ಲೇ ಭಾಳ ದೊಡ್ಡ ಭೀಕರವಾದಂಥ ಒಂದು ಕಂದಕ ಮೂಡಿದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಅದು ಎಷ್ಟರ ಮಟ್ಟಿಗೆ ಕಂದಕದ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡಬೇಕಾಗ್ಯದ. ಹೀಗಾಗಿ ಈರಣ್ಣ ಕಡಾಡಿ ಅವರಿಗೆ BJP ಟಿಕೆಟ್ ಕೊಡಿಸ್ಬೋದು ಅಲ್ಲೇ ಅನ್ನುವಂಥ ಒಂದು 2 ದಿನ ಬೇರೆ ಯಾವುದಾದ್ರು ಪೋಸ್ಟ್ ಕೊಡಿಸ್ಬೋದು. ಒಟ್ಟಿನಲ್ಲಿ ಒಂದು ತರ್ಕ ಈ ರೀತಿ ಅದ. ಯಾಕಂದ್ರೆ ಕತ್ತಿಯವ್ರಿಗೆ ಸಹಿತ ಸಂಘಟನೆಗೆ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳು ಬೇಕಾಗ್ತಾರೆ. BJPಯಲ್ಲಿ ಮತ್ತು BJPಗೆ ನಿಷ್ಠದಂಥ ವ್ಯಕ್ತಿ ಕಡಾಡಿ ಅವರು ಒಳ್ಳೆಯ ವಾಕ್ಚಾತುರ್ಯದ, ಅದರ ಜೊತೆಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ಇಲ್ಲಿವರೆಗೆ ಹೆಸರು ಕೆಡಿಸಿಕೊಂಡಿಲ್ಲ ಅನ್ನೋಂಥ ಒಂದು ಮಾತು